ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 16ನೇ ವಾರದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಆದರೆ ಮುಕ್ತಾಯ ಆಗಿದೆ. ಇನ್ನು ಈ ವಾರದ ನಾಮಿನೇಷನ್ನಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಮತ್ತು ಯಾರು ಸೇವ್ ಆಗಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಬೇಕಂತಲೂ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೆ ಭಾನುವಾರ ಬಂದುಬಿಟ್ಟು ಚೈತ್ರ ಕುಂದಾಪುರ ಅವರು ಎಲಿಮಿನೇಟ್ ಆಗಿದ್ರು ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ 8 ಸ್ಪರ್ಧಿಗಳಾದರೆ ಇದ್ದಾರೆ. ಹನುಮಂತ ಬಂದುಬಿಟ್ಟು ಈ ವಾರ ಕ್ಯಾಪ್ಟನ್ ಆಗಿರುವ ಕಾರಣದಿಂದಾಗಿ ಮತ್ತು ಡೈರೆಕ್ಟ್ ಫಿನಾಲೆಗೆ ಎಂಟ್ರಿ ಕೊಟ್ಟಿರುವ ಕಾರಣದಿಂದಾಗಿ ಹನುಮಂತ ಅವರು ಸೇಫ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಉಳಿದ 7 ಸ್ಪರ್ಧಿಗಳಲ್ಲಿ 5 ಸ್ಪರ್ಧಿಗಳಾದರೆ ನಾಮಿನೇಟ್ ಆಗಿದ್ದಾರಂತೆ. ಆ 5 ಸ್ಪರ್ಧಿಗಳು ಯಾರಂತ ತಿಳ್ಕೊಂಬರೋಣ ಬನ್ನಿ. ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇರುತ್ತೆ. ಆ ಕಾರಣದಿಂದಾಗಿ ಈ ವಾರ ಬಂದುಬಿಟ್ಟು 2 ಸ್ಪರ್ಧಿಗಳಾದರೆ ಎಲಿಮಿನೇಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ಬಂದುಬಿಟ್ಟು ಮೋಕ್ಷಿತಾ, ಎರಡನೇದಾಗಿ ಭವ್ಯ ಮತ್ತು ಮೂರನೇದಾಗಿ ರಜತ್, ಇನ್ನು 4ನೇದಾಗಿ ಬಂದುಬಿಟ್ಟು ಗೌತಮಿ ಜಾಧವ್ ಅಂತಲೇ ಹೇಳ್ಬೋದು. ಇನ್ನು 5ನೇದಾಗಿ ಅಂದರೆ ಕೊನೆಯದಾಗಿ ಈ ವಾರ ನಾಮಿನೇಟ್ ಆಗಿರೋದು ಬಂದುಬಿಟ್ಟು ಧನ್ರಾಜ್ ಅವರು ಇದ್ರೆ ನಾಮಿನೇಟ್ ಆಗಿದ್ದಾರಂತೆ. ಇನ್ನು ನನ್ನ ಪ್ರಕಾರ ಬಂದುಬಿಟ್ಟು ಈ ವಾರ ಮಿಡ್ ವೀಕ್ ಮತ್ತು ವೀಕೆಂಡ್ನಲ್ಲಿ ಕೂಡ ಒಬ್ಬ ಸ್ಪರ್ಧಿ ಆದರೆ ಹೋಗ್ತಾರೆ. ಆ ಕಾರಣದಿಂದಾಗಿ 2 ಸ್ಪರ್ಧಿಗಳು ಹೋಗೋದ್ರಿಂದ ನನ್ನ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಬಂದುಬಿಟ್ಟು ಭವ್ಯಗೌಡ ಅಥವಾ ಧನ್ರಾಜ್ ಇಬ್ಬರು ಹೋಗೋ ಚಾನ್ಸಸ್ ಆದರೆ ಇದೆ. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿ ಹೋಗ್ಬೋದಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.